ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಹೋಪ್ ನೀವೆಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೊಂತ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆರತಿ ಬೆಳಗುವ ಅನ್ನಪೂರ್ಣೆಗೆ, ಆರತಿ ಬೆಳಗುವ ಆದಿಶಕ್ತಿಗೆ, ಆರತಿ ಬೆಳಗುವ ಲೋಕಮಾತೆಗೆ, ಆರತಿ ಬೆಳಗುವ ಅನ್ನದಾತೆಗೆ, ಆರತಿ ಬೆಳಗುವ ಬಾಳಿಗೆ ಬೆಳಕನ್ನು ಬೇಡುವ ಶ್ರೀಶಕ್ತಿ. ಇವತ್ತು ಬಂದು ಡೇ 3 ಆಫ್ ನವರಾತ್ರಿ. ಇವತ್ತು ಚಂದ್ರಘಂಟಾ ದೇವಿದು ಆರಾಧನೆ ಇರುತ್ತೆ. ಮೊದಲೇ ಕ್ಲಿಪ್ಪಿಂಗ್ಸಲ್ಲೆಲ್ಲ ನೋಡಿದ್ವಿ ನೀವು ಯಾವ ರೀತಿ ಮಂಡಲ ಎಲ್ಲ ಹಾಕಿದ್ದೀನಿ ಮತ್ತು ಯಾವ ಫ್ಲವರ್ಸ್ ಇಟ್ಟು ಪೂಜೆ ಮಾಡಬೇಕು ಅಂತ ಎಲ್ಲ. ಸೊ ಇವಾಗ ಸಂಜೆ ಆಗಿದೆ, ಸಂಜೆ ಆರತಿ ಮಾಡ್ತಾಯಿದ್ದೀನಿ. ಬೆಳಗ್ಗೆ ಕೂಡ ಮಾಡಿದ್ದೆ. ಸೊ ಸೇಮ್ ಏನು ಅಗ್ಲಗ್ಲ ತೋರಿಸೋದು ಅಂತ ಸಂಜೆ ಡೈರೆಕ್ಟಾಗಿ ಒಟ್ಟಿಗೆ ತೋರಿಸ್ತಾ ಇದ್ದೀನಿ. ಈ ರೀತಿ ಆರತಿ ಎಲ್ಲ ಮಾಡಿ ನಮಸ್ಕಾರ ಹಾಕ್ಬಿಟ್ಟು ನಾವು ಯೂಶಲಾಗಿ ದೇವಸ್ಥಾನಕ್ಕೆ ಹೋಗ್ತೀವಿ ಫ್ರೆಂಡ್ಸ್. ಚಂದ್ರಘಂಟಾ ದೇವಿಗೆ ಆರಾಧನೆ ಮಾಡಬೇಕು ಅಂತಂದರೆ ರಾಯಲ್ ಬ್ಲೂ ಸ್ಯಾರಿ ಹಾಕ್ಕೊಂಡು ಆರಾಧನೆ ಮಾಡಿದ್ರೆ ದೇವಿ ಒಲಿತಾಳೆ ಅನ್ನೋದು ನಂಬಿಕೆ. ಆಲ್ಮೋಸ್ಟ್ ನಾನು ದೇವಸ್ಥಾನಕ್ಕೆ ಹೋಗಿದ್ದಾಗ ಎಲ್ಲರೂ ರಾಯಲ್ ಬ್ಲೂ ಕಲರ್ ಸ್ಯಾರಿನೇ ಹಾಕ್ಕೊಂಡಿದ್ರು. ನನ್ನ ಮಗ ಕ್ರೇಜಿ ಥರ ಆಡ್ತಾ ಇದ್ದಾನೆ ಬಿಡಿ ಒಂದು. ಸೊ ಇವಾಗ ಬಂದು ನಾವು ಇವಾಗ ದೇವಸ್ಥಾನಕ್ಕೆ ಹೋಗೋಣ ಬನ್ನಿ. समर्पयामि। ओम नमो भगवती जगदाम्बा अखिलांडकोटि ब्रह्मांडनायकी भुवनादि चतुर्दशाधीश्वरी सर्वगुणकलाविलापे। ओम ऐं ह्रीं श्रीं ऐं क्लैं क्लं क्लीं सौः सर्वार्थसाधकशक्तिस्वामी कुलत्रिगुणयोगिने श्री दुर्गादेवतार्थं चन्द्रघण्टदेवतायै नमः। भूतवाद्यमवद. ನಾನು ಯೂಶಲ್ ಆಗಿ ಸೀರೆಗಳನ್ನ ಗಮನಿಸ್ತೀನಿ, ಎಲ್ಲರೂ ರಾಯಲ್ ಬ್ಲೂ ಕಲರ್ ಸ್ಯಾರಿ ಹಾಕ್ಕೊಂಡಿದ್ದಾರೆ. ಆಲ್ಮೋಸ್ಟ್ 90% ಎಲ್ಲ ನೋಡ್ಬೋದು. ಇವಾಗ ದೇವಿ ದರ್ಶನ ಮಾಡಿಕೊಂಡು ಡೇ 4 ಆಫ್ ನವರಾತ್ರಿ ಕೂಷ್ಮಾಂಡ ದೇವಿ ಆರಾಧನೆ ಇರುತ್ತೆ. ಇದು ಮಂಡಲ ಹಾಕಿರೋದು. ನಾನು ಎಲ್ಲೋ ಸೀರೆ ಉಟ್ಕೋಬೇಕಾಯಿತು, ಉಟ್ಕೊಂಡಿದ್ದೀನಿ. ನನಗೆ ತುಂಬ ಹುಷಾರಿದ್ದಿದ್ದ ಕಾರಣ ನಾನು ಕ್ಲಿಪ್ಪಿಂಗ್ಸ್ ನೀಟಾಗಿ ಆ್ಯಡ್ ಮಾಡೋಕ್ಕಾಗಿಲ್ಲ.